ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ರಾತ್ರಿ ಒಬ್ಬರು ಉಡುಪಿಯಿಂದ ಫೋನ್ ಕಾಲ್ ಮಾಡ್ತಾರೆ. ಇವರು ನನ್ನ ಫೇಸ್ಬುಕ್ನಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಆರ್ಟಿಕಲನ್ನು ನೋಡಿ ಫೋನ್ ಮಾಡ್ತಾರೆ. ಸರ್, ನಾವು ಒಂದು ಸ್ಥಳ ತಗೋಬೇಕು ಅಂತ ಇದ್ದೀವಿ. ತುಂಬ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ. ನಮಗೆ ಸ್ಥಳ ತೆಗೆದುಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅಂತೇಳಿ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ಫೋನ್ ಕರೆ ಮಾಡಿ ಕೇಳ್ತಾರೆ. ಜನ್ಮ ದಿನಾಂಕ 13/11/1967, 7:15 ರಾತ್ರಿ. ಋಷಭ ಲಗ್ನ, ಗುರು ಸಿಂಹ ರಾಶಿಯಲ್ಲಿ, ಶುಕ್ರ ಕನ್ಯಾ ರಾಶಿಯಲ್ಲಿ, ರವಿ ಬುಧ ಕೇತು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಧನುಸ್ಸು ರಾಶಿಯಲ್ಲಿ, ಶನಿ ಚಂದ್ರ ಮೀನ ರಾಶಿಯಲ್ಲಿ, ರಾಹು ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಒಂದು ಮನೆ ಭೂಮಿಯನ್ನು ತೆಗೆದುಕೋಬೇಕಾದ್ರೆ ನಾವು ಲಗ್ನದಿಂದ 4ನೇ ಮನೆಯನ್ನು ನೋಡ್ತೀವಿ. ಇಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ಗುರು ಇರೋದು ತುಂಬ ಶುಭಪ್ರದ. ಆದರೆ ಈ ಗುರುವಿನ ಮೇಲೆ ಈಗ ನಡೀತಾ ಇರ್ತಕ್ಕಂಥ ಸಮಯ ರಾಹು ಕೇತು ವೀಕ್ಷಣೆ ಇರೋದ್ರಿಂದ ಇವರು ಪ್ರಯತ್ನಪಟ್ಟರು ಅವಕಾಶಗಳು ಕಡಿಮೆ ಆಗ್ತದೆ. ಅದು ಅಲ್ಲದೆ ಮೀನ ರಾಶಿಗೆ 7ನೇ ಶನಿ ದೋಷ ನಡೀತಾ ಇರೋದ್ರಿಂದ ಗುರುಬಲ ಇಲ್ಲದೆ ಇರುವ ಕಾರಣ ಸಾಡೆ ಸಾತಿ ಶನಿಯ ಪ್ರಭಾವ ಪ್ರಬಲವಾಗಿ ಇರ್ತಕ್ಕಂಥದ್ದು. ಮತ್ತು ಭೂಮಿಕಾರಕ ಕುಜ ಭಾಗ್ಯಸ್ಥಾನದಲ್ಲಿಲ್ಲ, ಲಗ್ನಾತ್ 8ನೇ ಮನೆಯಲ್ಲಿರೋದ್ರಿಂದ ಇವರು ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ, ಹಾಗೂ ಶುಕ್ರ ಮನೆಕಾರಕ ಶುಕ್ರನನ್ನು ಶನಿ ಭಗವಾನರು 7ನೇ ದೃಷ್ಟಿಯಿಂದ ನೋಡೋದ್ರಿಂದ ಇವರ ಪ್ರಯತ್ನದಲ್ಲಿ ಏರುಪೇರು, ನಷ್ಟ ಕಷ್ಟ ತೊಂದರೆಗಳು ಉಂಟಾಗ್ತದೆ. ಇಲ್ಲಿ ರಾಹು ಕೇತು ಬದಲಾವಣೆ ಆಗುವವರೆಗೂ, ಅಂದರೆ ಈ ವರ್ಷ ಕಳೆಯುವವರೆಗೂ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಷ್ಟೊಂದು ಉತ್ತಮ ಫಲಪ್ರದ ಆಗುವುದಿಲ್ಲ. ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕು. ಆದರೆ ಇವರು ಹೇಳೋ ರೀತಿಯಲ್ಲೇ ಇವರು ಅಲ್ಲೇ ಉಡುಪಿಯಲ್ಲೇ ಅದಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ಪರಿಹಾರಗಳನ್ನು ಮಾಡ್ಕೊತಾ ಇದ್ದಾರೆ. ಆದರೆ ಈ ವರ್ಷದ ಎಂಡಿಂಗ್ವರೆಗೂ ರಾಹು ಕೇತುಗಳು ಬದಲಾವಣೆ ಆಗೋದಿಲ್ಲ. ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆ ವಹಿಸಿ ಪರಿಹಾರಗಳನ್ನು ಮಾಡ್ಕೊಂಬೋದು. ಹಾಗೆ ಸಾಡೆ ಸಾತಿ ಶನಿ ಭಗವಾನರ ಪ್ರಭಾವ ಪ್ರಬಲವಾಗಿ ಇರೋದ್ರಿಂದ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು. ನಾನ್ ವೆಜ್ ತಿನ್ನಬಾರ್ದು. ಇವರು ನಾನ್ ವೆಜ್ ತಿನ್ನೋದಿಲ್ಲ, ಬ್ರಾಹ್ಮಣೋತ್ತಮರು. ಬಟ್ ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋಂಗಿಲ್ಲ. ಶನಿದೇವರಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೊತಿದ್ದಾರೆ. ಆದರೆ ಶನಿದೇವರಿಗೆ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು, ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು, ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇಲ್ಲಿ ಜಾತಕದಲ್ಲಿ ಲಗ್ನಾಧಿಪತಿಯಾದಂಥ ಶುಕ್ರ ನೀಚನಾಗಿದ್ದಾನೆ. ಆ ನೀಚನಾಗಿರತಕ್ಕಂಥ ಶುಕ್ರನನ್ನು ಶನಿ ಭಗವಾನರು ಲಾಭಸ್ಥಾನದಿಂದ ನೇರವಾಗಿ 7ನೇ ದೃಷ್ಟಿಯಿಂದ ನೋಡೋದ್ರಿಂದ, ಹಾಗೂ ಮನಸ್ಸು ಕಾರಕ ಚಂದ್ರನೊಟ್ಟಿಗೆ ಇರೋದ್ರಿಂದ ಚಂದ್ರ ಮತ್ತು ಶುಕ್ರ ಇಬ್ಬರೂ ನಿರ್ಬಲರಾಗೋದ್ರಿಂದ ಇವರು ದೇವಿ ಆರಾಧನೆ, ದೇವಿ ಪೂಜೆಗಳನ್ನು ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಮಾಡ್ಕೋಬೋದು. ಇನ್ನು ಜನ್ಮ ರಾಶಿಗೆ ಮುಂದಿನ ತಿಂಗಳು ಜೂನ್ ನಂತರ ಈ ಜನ್ಮ ರಾಶಿಗೆ ಗುರುಬಲ ಬರ್ತದೆ. ಆಗ ಇವರು ಭೂಮಿ ತೆಗೆದುಕೊಳ್ಳಿಕ್ಕೆ ಅಥವಾ ಸ್ಥಳ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲ ಸಾಧ್ಯತೆ ಕಡಿಮೆ ಇದ್ದಂಥ ಪಕ್ಷದಲ್ಲಿ, ಯಾಕೆಂದರೆ ಶನಿ ಭಗವಾನರ ಪ್ರಭಾವ ತುಂಬ ಪ್ರಬಲವಾಗಿ ಇರೋದ್ರಿಂದ ಇವರು ಇವರ ಮಗನ ಹೆಸರಲ್ಲಿ ತೆಗಿಬೋದಾ ಅಂತ ಹೇಳಿ ಕೇಳ್ತಾರೆ. ಮಗನ ಜಾತಕ ವಿಶ್ಲೇಷಣೆಯನ್ನು ನೋಡಿದಾಗ
ಸ್ವಲ್ಪ ಮಗನ ಜಾತಕದಲ್ಲೂ ದೋಷಗಳು ಸಮಸ್ಯೆಗಳು ಕಂಡುಬರ್ತತೆ. ಅನಂತರ ನಮ್ಮ ಶ್ರೀಮತಿಯವರ ಹೆಸರಲ್ಲಿ ತೆಗಿಬೋದಾ ಅಂತೇಳಿ ಕೇಳಿದಾಗ ಅವರ ಶ್ರೀಮತಿಯವರ ಜಾತಕ ತುಂಬ ಬಲಿಷ್ಠವಾಗಿದೆ, ಪ್ರಬಲವಾಗಿದೆ, ಅವರ ಹೆಸರಲ್ಲಿ ತೆಗಿಬೋದು ಅಂತೇಳಿ ಇವರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಇವರು ತುಂಬ ಹೋಮ ಹವನ ಸ್ತೋತ್ರ ಪಾರಾಯಣಗಳು ದೇವರ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಅದನ್ನೆಲ್ಲ ನನಗೆ ಹೇಳಿದರು, ನಾವೆಲ್ಲ ಮಾಡ್ತಾಯಿದ್ದೀವಿ. ಆದರೂ ನಮಗೂ ಒಂದು ಸ್ಥಳ ತೆಗೆದುಕೋಬೇಕು ಅಂತ ಅಭಿಲಾಷೆ ಇದೆ, ಸಾಧ್ಯ ಆಗ್ತಾಯಿಲ್ಲ ಅಂಥೇಳಿ ಇವರು ಫೋನ್ ಕರೆ ಮಾಡಿ ಜನ್ಮ ದಿನಾಂಕವನ್ನು ತಿಳಿಸಿ ಸಮಸ್ಯೆ ಬಗ್ಗೆ ಕೇಳ್ತಾರೆ. ಹೀಗಾಗಿ ಈ ಜಾತಕರಿಗೆ ಸಂಬಂಧಿಸಿದ ಜಾತಕ ವಿಮರ್ಶೆಯನ್ನು ಮಾಡೋ ಸಂದರ್ಭದಲ್ಲಿ ಸೂಕ್ತ ಪರಿಹಾರ ಮಾರ್ಗದರ್ಶನಗಳನ್ನು ಈ ಜಾತಕರಿಗೆ ತಿಳಿಸಿದ್ದೇನೆ. ಇಲ್ಲಿ ಇವರ ಜನ್ಮ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಪೂರ್ಣ ಪ್ರಮಾಣವಾದ ಎಚ್ಚರಿಕೆ ವಹಿಸೋದು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.